ಹೊಸಕೋಟೆ ತಾಲೂಕು ಬಾನ್ಮಾರ್ನಲ್ಲಿ ಗ್ರಾಮದಲ್ಲಿ ನಮ್ಮ ಏನು ದೊಡ್ಡ ಜಾತ್ರೆಗಳು ನಮ್ಮ ಪಕ್ಕದಲ್ಲಿ ರಾಮೇಶ್ವರ ದೇವಾಲಯದಿಂದ ಅಲ್ಲಿಂದ ಏನೋ ಹಿರಿಕರು ಹೇಳ್ತಾರೆ ಹೊಲಿಗೆ ಬಂದ್ಬಿಟ್ರಂತ ಇಲ್ಲಿ. ಹಾಗಾಗಿ ಇಲ್ಲಿ ಬಂದು ಬಾನ್ಮಾರ್ನಲ್ಲಿ ಇವ್ರು ನೆಲೆಸ್ಕೊಂಡಿದ್ದಾರೆ, ಯಾರೋ ಒದ್ಲಿ ರಾಮೇಶ್ವರ ಸ್ವಾಮೀಜಿ. ಹಾಗಾಗಿ ಇಲ್ಲಿ ಇದನ್ನು ಹಿರಿಕರೆಲ್ಲ ಆವಾಗ ಕಾಲದಿಂದ ಮಾಡ್ಕೊಂಡು ಬಂದು ಸುಮಾರು ಇಲ್ಲಿ ಯಾವ ವರ್ಷಗಳಿಂದ ನಡೀತಾ ಇದೆ. ಹೋದ ಸಾರಿ 9 ವರ್ಷ ಆಯಿತು, ಈ ಸತಿ 11-12 ವರ್ಷ ಆಗೋಯ್ತು ಈ ಸರಿ ಇದು ಮಾಡ್ಬೇಕಾದ್ರೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಗಳೂ ಎಲ್ಲ ಒಗ್ಗಟ್ಟಾಗಿ ಕುಲಬಾಂಧವರೆಲ್ಲ ಸೇರಿ ಎಲ್ಲ ಎಲ್ಲ ಸಹಕರಿಸಿ ನಮ್ಮ ಕಮಿಟಿ ಇದೆ. ಕಮಿಟಿಗೆ ನಮ್ಮ ಅಧ್ಯಕ್ಷರು ಆಗಿದ್ದಾರೆ, ಕಾರ್ಯಾಧ್ಯಕ್ಷರು ಮುನ್ರಾಜ್ ಅವರಾಗಿದ್ದಾರೆ, ಕಾರ್ಯಾಧ್ಯಕ್ಷರು. ಹೀಗೆ ಪ್ರತಿಯೊಂದೂ. ಆಮೇಲೆ ಜನರಲ್ ಸೆಕ್ರೆಟರಿ ನಮ್ಮ ಕಂಬಿ ಯಜಮಾನರು ನಾಣಸಮ್ಮಣ್ಣ ಅರಸಳ್ಳಿ, ಮತ್ತು ನಮ್ಮ ಗೋಪಾಲ್ ಅವರು, ನಮ್ಮ ಕೌದಳ್ಳಿ ಬೀರಪ್ಪನವರು, ಇನ್ನೂ ಅನೇಕ ಮುಖಂಡರುಗಳೆಲ್ಲ ಇದ್ದಾರೆ. ಇಲ್ಲಿ ಮೇಲೆ ಕಂಬಿ ಯಜಮಾನರು 4 ಜನನೂ ಇದ್ದಾರೆ. ಹಾಗಾಗಿ ಇವರೆಲ್ಲ ಸಾಥ್ ಕೊಟ್ಟು ಇವತ್ತು ಇಲ್ಲಿ ಒಂದು ವಿಜೃಂಭಣೆಯಾಗಿ 4 ದಿವಸ ಕಾರ್ಯಕ್ರಮ ಮಾಡೋದಕ್ಕೆ ಇವರೆಲ್ಲ ಶ್ರಮಪಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅಂತ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಪ್ರತಿಯೊಂದು ವರ್ಷವೂ ಅಷ್ಟೇ ಚೆನ್ನಾಗಿ ಎಲ್ಲ ಕಾರ್ಯಕ್ರಮ ನಡೆದು. ಆವಾಗ ಫಸ್ಟು ನಮ್ಮ ನಾಗರಾಜಪ್ಪನವರು ಇದ್ದರು, ಈಗ ಅವರು ತಿರೋದ್ಮೇಲೆ ಇವಾಗ ಇವರಿಗೆ ಅಧ್ಯಕ್ಷತೆಯನ್ನು ವಹಿಸಿ ರಮೇಶ್ ಅವ್ರಿಗೆ ಅವ್ರ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ ಇನ್ನೂ ನಮ್ಮ ಕಾರ್ಯಕ್ರಮ ಇದೆ 4, 5, 6, 4ನೇ ತಾರೀಕು ಇವಾಗ ನಮ್ಮ ಅಧ್ಯಕ್ಷಗಳಿರಲ್ಲ ಆ ಥರ ಇದು ಮಾಡ್ಕೊಂಡು ಇದು 5ನೇ ತಾರೀಕು ಬಂದು ಇಲ್ಲಿ ಒಳ್ಳೆ ಆಡ್ತಿದೆ. ಸ್ಟೇಜ್ ಕಾರ್ಯಕ್ರಮ ಇದೆ. ಅವತ್ತು ದಿವಸ ಕೆಲವು ಅತಿಥಿಗಳು ಬರೋದಕ್ಕೆ ನಾವು ಮನವಿ ಮಾಡಿದ್ದೀವಿ, ಅತಿಥಿಗಳು ಬರ್ಬೋದು. ಇನ್ನೂ ಕೆಲವರೆಲ್ಲ ಬರಬೇಕಾಗಿತ್ತು, ಕಾರಣದಿಂದ ನಮಗೆ ಸಮಯ ಸಾಗೋದಕ್ಕೋಸ್ಕರ ಯಾರಿಗೂ ನಾವು ಇನ್ವೈಟ್ ಮಾಡೋಕ್ಕಾಗಲ್ಲ, ಕರೆಯೋಕ್ಕಾಗಿಲ್ಲ. ಆ ಉದ್ದೇಶದಿಂದ ಮತ್ತು 6ನೇ ತಾರೀಕು ಏನು ನಾವು ದೀಪಗಳು ಅನ್ನೋದು ಇದೆ ಮುಖ್ಯವಾಗಿ. ಆ ದೀಪಗಳು ಕುಟುಂಬಗಳಿಗೆ ಕೂಡ ಒಂದು ಮ್ಯಾನೇಜ್ಮೆಂಟು ವ್ಯವಸ್ಥೆ ಮಾಡಿದ್ದೀವಿ. ಸರಿ, ನಾವು ಇದನ್ನು ಒಳ್ಳೆ ಏನು ನಮ್ಮ ಕುಲಬಾಂಧವರು ಎಲ್ಲ ಸೇರಿಕೊಂಡು ಕಮಿಟಿಯವರು ಮತ್ತು ಕಮಿಟಿಯವರೆಲ್ಲನೂ ಸೇರಿಕೊಂಡು ಮತ್ತು ನಮ್ಮ ಕಂಬಿ ಏನು ಯಜಮಾನಿಗಳಿದ್ದಾರೆ 4 ಜನರೆಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಶ್ರಮ ಪಟ್ಟು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಬೇಕು ಅಂತೇಳಿ ಎಲ್ಲ ನಮ್ಮ ಏನು ಕುಲಬಾಂಧವರೆಲ್ಲ ಸೇರಿ ಇದನ್ನು ಒಗ್ಗಟ್ಟಾಗಿ ನಡೆಸಬೇಕು ಅಂತ ನಾವೆಲ್ಲ ಇದು ಮಾಡಿಕೊಂಡು ಈ ಕಾರ್ಯಕ್ರಮನ 4 ಮತ್ತು 5, 6ರಂದು 3 ದಿವಸ ಇಲ್ಲಿ ನಾವು ಕಾರ್ಯಕ್ರಮಗಳು ಮಾಡೋದಕ್ಕೆ ಏರ್ಪಾಡು ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ಕೆಲವು ಅತಿಥಿಗಳು ಬರೋದಕ್ಕೆ ಇದ್ದಾರೆ. ಅದು 4, 5ನೇ ತಾರೀಕಿದೆ. ಅದನ್ನು ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯಾಗಿ ನಡೆಸ್ಕೋಬೇಕು ಅಂತ ತಮಗೂ ಈ ಮುಖಾಂತರ ತಿಳಿಸ್ತಾ ನಮ್ಮ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಇಲ್ಲಿ ಕಮಿಟಿನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ಸಹಾಯ ಮಾಡಿ ಈ ಕಾರ್ಯಕ್ರಮಗಳಾಗ ತುಂಬ ಮಾಡಿಕೊಟ್ಟಿದ್ದಾರೆ ಕೆಲವು ನಮ್ಮ ಕುಲಬಾಂಧವರು ದೇವಸ್ಥಾನಗಳ ಹತ್ರನೂ. ಹಾಗೆ ಅವರಿಗೆಲ್ಲ ನಮ್ಮ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ನಮ್ಮ ಏನು ಬಾನ್ಮಾರ್ಗಳ್ಳಿ ಹತ್ರ ನಮ್ಮ ಕಂಬಿ ಯಜಮಾನಗಳು ಮತ್ತು ಇನ್ನು ನಾವೆಲ್ಲ ಇದ್ದೀವಿ ಕಮಿಟಿಯವರು, ಯಾವುದು ಒಂದು ತಂಟೆ ತಗಲಾಲು ಮತ್ತೊಂದು ಇಲ್ಲದೇ ನಾವೆಲ್ಲ ಒಂದು ಅಣ್ತಮ್ಮಂದರಾಗಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕು ಅಂತ ತಮಗೆಲ್ಲ ನಾನು ತಿಳಿಸ್ತಾ, ನೀವು ಅವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ನಮ್ಮ ಮನೆಯಲ್ಲಿ ಮನವಿ ಮಾಡಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.